ಎಷ್ಟು ಜನದ ಮೇಲೆ ಏನು ಲೋನ್ ಮಾಡ್ತಿದ್ರು ಗೊತ್ತಿಲ್ಲ. ಯಾರಾದರೂ ಇಲ್ಲಿ ಕೆಲಸಕ್ಕೆ ಅಂತ ಬಂದರೆ ಎಲ್ಲರ ಮೇಲೂ ಡಾಕ್ಯುಮೆಂಟ್ಸ್ ಮೇಲೆ ಲೋನ್ ಆಗ್ತಿದ್ದಾವೆ. ಅದು ಮ್ಯಾಕ್ಸಿಮೈಸ್ ಲೋನ್ ಸರ್. ಇಷ್ಟೇ ಲೋನ್ ಅಂತಲ್ಲ, ಅವ್ರು ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಾರೆ. ಎಷ್ಟು ಲೋನ್ ಆಗಬೇಕು ಅಷ್ಟು ಮಾಡ್ತಾರೆ. ಒಬ್ಬೊಬ್ರಿಗೆ 8,000 EMI ಬರ್ತಿದ್ರೆ, ಒಬ್ಬರಿಗೆ 4,000 EMI ಬರ್ತೈತೆ. ಈಗ ಆನಂದ್ ಅಂತ ಸರ್ ನಾನು 3 ತಿಂಗಳು ನನಗೆ ಭಾಳ ಪ್ರೊಸೆಸ್ ಮಾಡಲೆ ಎಷ್ಟು ಚೆನ್ನಾಗಿದೆ ಇಲ್ಲ ಸಿಕ್ಕಿಲ್ಲ. ನಾನು ಇಲ್ಲ ನನಗೆ ಬೇಡ ಈ ನೆಟ್ವರ್ಕ್ ಸಂಬಂಧ ಏನಪ್ಪ ಅಂತ ನಾನು ಭಾಳ ಇದು ಮಾಡಿದೆ ಸರ್. 3 ತಿಂಗಳಾದ್ರೆ ಅವಳು ಇಲ್ಲ, ಅವಳು ಏನಾಗಲ್ಲ ಕೊಡುವಂಥ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಸರ್. ನಾನು ಅಲ್ಲಿಗೂ ನನಗೆ ಅನುಮಾನ ಯಾಕೋ ಇದು ಭಾಳ ಸಮಸ್ಯೆ ಆಕತ್ತೆ ಅಂತಂದ್ರು. ನಮ್ಮ ಮನೆಯಲ್ಲೂ ತುಂಬ ಬೈದ್ರು ನನಗೆ, ಇದಕ್ಕೆ ಹೋಗಬೇಡ ಕಣೆ ಮೋಸ ಅಂದರು. ಆದರೂ ಕೂಡ ಕೆಲಸಕ್ಕಂತೇನೆ ಸರ್ 15,000 ಸ್ಯಾಲ್ರಿ ಅಂತಲೇ ಹೇಳಿದ್ರು ನಮಗೆ. ನಾವು ಪಾರ್ಟ್ ಟೈಮ್ ಜಾಬ್ ಅಲ್ಲ, ಸೋಷಲ್ ವರ್ಕ್ ಮಾಡ್ಕೊಂಡು ಬರ್ಬೋದಲ್ಲ ಅಂತ ನಾವು ಬಂದಾಗ ನನಗೆ ಸರ್ ಲೋನ್ ಆಗಿರೋದು ಯಾವಾಗ ಅಂದರೆ ಆಗಸ್ಟ್ 10ನೇ ತಾರೀಕಿಗೆ ಗೊತ್ತಾಯಿತು. ನಾನು ಲೋನ್ ಆಗಿದೆ ಮೇಡಮ್, ನೀವು EMI ತುಂಬ್ರಿ ಅಂತ. ಹಿಂದೆ ಮಾತಾಡ್ತಾರೆ, ಯಾರು ಲೋನ್ ಮಾಡಲ್ಲ ಇಟ್ಕೊಂಡು. ನಾನು ಬೈದೇ ಬಿಟ್ಟು ಅವರಿಗೆ, ನಾನು ಲೋನ್ ತಗೊಂಡಿದ್ದೆ ಲೋನ್ ಕಟ್ಟಂತ ಯಾಕೆ ಮಾತಾಡ್ತಾರೆ ತಕ್ಷಣ ರೂಪಿ ಫೈನಾನ್ಸ್ ಅಂತ ಸರ್, ರೂಪಿ ಫೈನಾನ್ಸ್ ಅಂತ. ಆಮೇಲೆ ನಾನು ಫೋನ್ ಮಾಡಿ ಅವ್ರು ಬೈದಾಗ ತಕ್ಷಣ ನಾನು ಸುಧಾ ಫೋನ್ ಮಾಡಿದೆ. ಸುಧಾ ಈಗ ನಾನು EMI ಕಟ್ಟ ಅಂತಾರೆ. ಏನು ಇಲ್ಲ, ಏನು ಹೇಳಕ್ಕಿಲ್ಲ, ನಾವೆಲ್ಲ ಮಾತಾಡ್ತೀವಿ, ನಾವು 5 ಸರ್ ಮಾತಾಡ್ತೀವಿ, ಈಗ ಏನು ಹೆದರ್ಬೇಡ ಅಂದರು. ಆದರೂ ಸರ್ ನನಗೆ ಲೋನ್ ಬೇಡ ನಮ್ಮ ಮನೆ ಭಯಕ್ಕಂತಾರೆ. ನಾನು ಫಸ್ಟ್ ಕ್ಲಿಯರ್ ಮಾಡಿಕೊಡಂತೆ ಸರ್. 3 ತಿಂಗಳು ಟೈಮ್ ತಗೊಂಡು 3 ತಿಂಗಳು ಟೈಮ್ ತಗೊಂಡೋದ್ರೆ ಆದ್ರೂ 3 ತಿಂಗಳು ಟೈಮ್ ತಗೊಂಡು ನಾನು ಸುಮ್ಮನೆ ಸರ್. ಅಲ್ಲಿಗೂ ನಾನು ಟೈಪ್ ಮಾಡಿಸ್ಕೊಂಡು ಒಂದು ಅಕ್ಲಾಸ್ಮೆಂಟ್ ಸೈನ್ ಮಾಡಿಸ್ಕೊಂಡಿದ್ದೆ ಅವಳ ಹತ್ರ. ಆದ್ರೂ ಅವಳು ನನಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್, ಕ್ಲಿಯರ್ ಮಾಡಲಿಲ್ಲ. ಮತ್ತೆ ನಾನು ಸೋತು ಒಂದು ಬಡಾವಣೆ ಸ್ಟೇಷನ್ಗೆ ಹೋಗಿದ್ದೀನಿ. ಕಂಪ್ಲೇಂಟ್ ಕೊಟ್ಟು ಕರೆಸಿ ಕ್ಲಿಯರ್ ಮಾಡ ಅಂತ ಹೇಳಿದಾಗ ಯಾವ ID ನಂಬರ್ ಕ್ಲಿಯರ್ ಮಾಡಿಲ್ಲ ಸರ್. ಅದು ಕ್ಲಿಯರ್ ಮಾಡೋದಂತ ಗೊತ್ತಾಗಲ್ಲ, ಕ್ಲಿಯರ್ ಆಗಿಲ್ಲ. ಲೋನ್ ತೋರಿಸ್ತಾ ಇದೆ. NSC ಕೊಡು, ಗಾಡಿ ನಂಬರ್ ಹೇಳಂದ್ರೆ ಏನು ನನಗೆ ಗೊತ್ತಿಲ್ಲ, ಅದು ಯಾವ ಥರ ಅಂತಲೂ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಕ್ಲಿಯರ್ ಆಗೈತೆ, ನೀನು ಯಾಕೆ ತಲೆ ಕೆಡಿಸ್ಕೊಂತೀನಿ, ಬ್ಯಾಂಕಿಗೆ ಹೋಗಿ ಚೆಕ್ ಮಾಡು, ನಾನು ಮೇಡಮ್ ಅವ್ರು ಕರ್ಕೊಂಬರ್ತೀನಿ, ಸಬ್ಮಿಟ್ ಮೇಡಮ್ ಅವ್ರು ಕರ್ಕೊಂಬರ್ತೀನಿ ಅಂತ ಹೇಳಿದ್ರು. ಬಾ ಅಂದೆ. ನಾನು ಮೇಡಮ್ ಹತ್ರ ಹೋಗಿ ನೆನ್ನೆನೂ ಕೇಳಿದ್ದೀನಿ ಸರ್, ಇದು ಚೆಕ್ ಮಾಡಿ ಸರ್ ಅಂತೀನಿ. ಮೇಡಮ್ ಎಲ್ಲಿ ನೀವು ಲೋನ್ ಆಗಿದೆ ಅಲ್ಲೇ ಕೇಳಬೇಕು, ಇದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್. ಸರ್ ನಾನು ಸುಧಾನು ಅಲ್ಲೇ ಸರ್ ಅಲ್ಲೇ ಭೇಟಿ ಇಲ್ಲಿ ಭೇಟಿ ಆಗಿದೆ ಸರ್. ಶೋರೂಮ್ ಆದ್ಮೇಲೆ ನಾನು ಸಲ ಕಂಡೋದೆ, ಸುಧಾ ಈ ಥರ ಲೋನ್ ತೋರಿಸ್ತಾ ಇದೆ, ನನಗೆ ಲೋನ್ ಆಗಿದೆ, ಏನು ಮಾಡ್ತೀಯ, NOC ಕೊಡವ, ನನಗೆ ಲೋನ್ ಆಗ್ತಾ ಇಲ್ಲ ಅಂದರೆ. ಅಲ್ಲ ಕ್ಲಿಯರ್ ಆಗೈತಲ್ಲ, ಯಾಕೆ ತಲೆ ಕೆಡಿಸ್ಕೊಂತೀಯ, ಅದೇನು ಮಾಡ್ಕೊಂತೀಯ ಹೋಗಿ SP ಹತ್ರ ಹೋಗಂತೆ. ನನಗೆ 2,14,000 ಏನಾಗಿದೆ ಸರ್ ಲೋನ್. ನನಗೆ ಈಗಲೂ ಲೋನ್ ಆಗ್ತಾ ಇಲ್ಲ ಸರ್. ನಾನು ಎಜುಕೇಷನ್ ಲೋನ್ ಮತ್ತು ಮಹಾನಗರ ಪಾಲಿಕೆ ಲೋನ್ ಆಗಿದ್ದು ಅದು ಆಗ್ತಾ ಇಲ್ಲ. ಈಗಲೂ ನಮ್ಮ ಮನೆಗೆ ಜಗಳ ಆಗ್ತಾಯಿದೆ ಲೋನ್ ಸರ್. ಇವುಗಳಿಂದ ನಮ್ಮ ಜೀವನ ಹಾಳಾಗಿದೆ. ಇನ್ನು ತುಂಬ ಜನರಿಗೆ ಅದೆಲ್ಲ ಮೋಸ ಆಗಿದೆ ಸರ್. ಯಾರು ಬಂದು ಬರ್ತಾ ಇಲ್ಲ, ಎದುರಿದ್ದಾರೆ, ಅಲ್ಲಿ ಏನು ಮಾಡ್ತಾರೆ ಅನ್ನೋದು. ಅದಕ್ಕೆ ನಮ್ಗೆ ಒಂದು ನ್ಯಾಯ ಬೇಕು ಸರ್. ಇದನ್ನು ಜನಗಳು ಮೋಸ ಆಗಬಾರ್ದು, ಇದು ಸ್ಟಾಪ್ ಆಗಲೇಬೇಕು. ಈಗ ಮಾಡ್ತೀವಿ ಸರ್, ಅಲ್ಲಿ ಆಲ್ರೆಡಿ ಹೋಗಿದೆ ಸರ್. ಅದು ಅವ್ರು ಕನ್ನಡ ಸಂಘಟನೆ ಮಾತಾಡೋದು ಅಕಸ್ಮಾತ್ ಆಗಿ ಬಿಟ್ಟಿದ್ರೆ ಅದನ್ನು ವಾಪಸ್ ತರಿಸ್ಕೊಡ್ರಿ ಅಂತ ಹೇಳಿದ್ರು. ತರಿಸಿ ಅದನ್ನು ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳಿದ್ರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕವಿತಾ ಅಂತ, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಾ ಇದೆ. ಇಲ್ಲೆಲ್ಲ ಹುಡುಗರು ಈ ಥರನೂ ಮೋಸ ಮಾಡೋಕ್ಕೆ ಜನ ಇದನ್ನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಭಾಳ ಭಯಾನಕವಾದ ವಿಚಾರ ಇದು. ಇಡೀ ರಾಜ್ಯನೇ ಬೆಚ್ಚಿ ಬೀಳುವಂಥ ವಿಚಾರ ಇದು. ಯಾಕಂದರೆ ಎಲ್ಲೋ ಒಂದು ಹತ್ರ ಇದನ್ನು ಕೆಲಸ ಮಾಡ್ಕೊತ ಇದ್ದು ತಾಯಿ ಇವತ್ತು RD ಕಾರಲ್ಲಿ ಅಡ್ಡಾಡ್ತಾರೆ, ಮತ್ತು ದೊಡ್ಡ ಇದನ್ನು ಶೋರೂಮ್ ಮಾಡ್ತಾರೆ. ಆಮೇಲೆ 75 ಕೋಟಿ ತನಕ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಂದ್ರೆ, ಹೌದು 75 ಕೋಟಿ ತನಕ ವ್ಯವಹಾರ ಮಾಡಿದ್ದಾರೆ ಅಂತ ಹೇಳಂದ್ರೆ ಇದು ಬೆಚ್ಚಿಬೀಳುವ ರಾಜ್ಯನೇ ಬೆಚ್ಚಿಬೀಳುವಂಥ ವ್ಯವಸ್ಥೆ ಇದು. ಮತ್ತು ಬೇರೆ ಮಹಾರಾಷ್ಟ್ರದ ಬ್ಯಾಂಕಿಂದ ಇವತ್ತು ಅಂದರೆ ಇಡೀ ನಮ್ಮ ಭಾರತ ದೇಶದಲ್ಲೇ ಇವರು ವ್ಯವಹಾರನ ನಡೆಸ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ಇದನ್ನು ಖಂಡಿತ ಸರ್ಕಾರದ ಗಮನಕ್ಕೂ ತಂದು ಇದನ್ನು ಮತ್ತೆ ವಿಚಾರಣೆ ಮಾಡಿ ಮುಂದೆ ಅಮಾಯಕರು ಯಾರು ಇದಕ್ಕೆ ಬಲಿ ಆಗಬಾರ್ದು, ಬಲಿಪಶು ಆಗಬಾರ್ದು. ಇನ್ನೊಂದು ಉದಾಹರಣೆ ಹೇಳ್ತೀನಿ ಅಂದರೆ, ಬಳ್ಳಾರಿಯಿಂದ ಒಂದು ಹುಡುಗ ಬಂದಿದ್ದಾನೆ. ಅವನ ಹೆಸರು ಸಚಿನ್ ಅಂತ ಹೇಳಿ ಓದ್ತಾ ಇದ್ದಾನೆ. ಅವನು MBA ಮಾಡ್ತಾ ಇದ್ದಾನೆ. ಆ MBA ಮಾಡಲಿಕ್ಕೆ ಅಂತ ಹೇಳೋದು 5 ಲಕ್ಷ ಲೋನಿಗೆ ಹಾಕಿದ್ದಾನೆ ಅವನು. ಆ ಲೋನ್ ಶಾಂಕ್ಷನ್ ಆಗ್ತಾ ಇಲ್ಲ ಈಗ. ಯಾಕಂತ ಹೇಳಂದ್ರೆ ಇಲ್ಲಿ ಅವನು ಡಾಕ್ಯುಮೆಂಟ್ರಿ ಕೊಟ್ಟು ಕೆಲಸಕ್ಕೆ ಸೇರಿಕೊಂಡು ಅವನ ಹೆಸರಿಗೆ ಲೋನ್ ಆಗಿಬಿಟ್ಟಿದೆ ಇವಾಗ. ಅದು ಅವನಿಗೆ ಕಟ್ಟಲಿಕ್ಕಾಗಲ್ಲ, ಅವನು ಸ್ಟೂಡೆಂಟ್ ಅಲ್ಲ, ಚೆಕ್ ಬೌನ್ಸ್ ಆಗ್ತಾ ಇದೆ. ಹಾಗಾಗಿ ಅವನಿಗೆ 5 ಲಕ್ಷ ಲೋನು ಶಾಂಕ್ಷನ್ ಆಗ್ತಾ ಇಲ್ಲ. ಇದರಿಂದ ಏನಾಗುತ್ತೆ ಹೇಳ್ರಿ, ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಈ ಥರ ಅಂದರೆ
ಪಾರ್ಟ್ ಟೈಮಲ್ಲಿ ನಾವು ಏನೋ 4 ಕಾಸು ದುಡ್ಕೋಬೋದು ಅಥವಾ ಏನಾದ್ರು ಒಂದು ಮಾಡ್ಬೋದು ಅಂತ ಹೇಳ್ಕೊಂಡು ಪಾಪ ತಂದೆ ತಾಯಿಗೆ ಇದನ್ನು ಮಾಡ್ಕೊಂಡು ಆಸೆಗೆ ಬಂದು ಮಕ್ಕಳು ಡಾಕ್ಯುಮೆಂಟ್ರಿ ಎಲ್ಲ ಕೊಟ್ಬಿಟ್ಟು ಈ ಥರ ಲೋನ್ ಮಾಡಿಕೊಂಡು ಈಗ ನೋಡ್ರಿ ಅವನಿಗೆ ಈ ಕಡೆ ಎಜುಕೇಷನ್ನು ಹಾಳು ಮತ್ತು ಅವನು ಮುಂದೆ ಈಗ ನೋಡ್ರಿ ಆಧಾರ್ ಕಾರ್ಡ್ ಎಲ್ಲದಕ್ಕೂ ಲಿಂಕ್ ಇರುತ್ತೆ, ಪಾನ್ ಕಾರ್ಡ್ ಎಲ್ಲದಕ್ಕೂ ಲಿಂಕ್ ಇರುತ್ತೆ. ಅವಾಗ ಈಗ ಅವ್ನಿಗೆ ಏನೇ ಮಾಡ್ಬೇಕಂದ್ರೂ ಅವನಿಗೆ ಸಿವಿಲ್ ಹಾಂ ಸರ್ ಕೇಳಿದ್ವಿ. ಅವ್ರು ಯಾರೋ ಒಬ್ರು ಸರ್ ಮಾತಾಡಿದ್ರು ಸ್ವಲ್ಪ ಹೊತ್ತು, ನನ್ನ ಹತ್ರ ಇದೆ ಸ್ವಲ್ಪ ಹೊತ್ತು ಮಾತಾಡಿದ್ರು. ಆಮೇಲೆ ನೀವೆಲ್ಲ ಟಿವಿ ಎಲ್ಲ ಬಂದ್ರೆ ಬೈಕ್ ನಾನು ವಿಡಿಯೋ ಮಾಡ್ತೀನಿ ಇಲ್ಲಿ ನಿಂತ್ಕೊಂಡು ನಮ್ದು ಪತ್ರಿಕೆ ಇದೆ. ಮೋಸ ಮಾಡಿಲ್ಲ ಅಂತ ಹೇಳಂದ್ರೆ ಆಮೇಲೆ ಅವ್ರು ಯಾರೋ ಸುಧಾ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆ ಸುಧಮ್ಮ ಯಾರು ಇರ್ತಾನೆ ಗೊತ್ತಿಲ್ಲ. ಅವರು ಆ ತಾಯಿನ ಕರೆಸ್ಬೇಕು, ಖಂಡಿತ ಕರೆಸಿ ಪೊಲೀಸ್ನವರು ಇದನ್ನ ಒಳ್ಳೆ ಇದರಲ್ಲಿ ಗಣನೆಗೆ ತಗೊಂಡು ಖಂಡಿತ, ಇಲ್ಲಾಂದ್ರೆ ತುಂಬ ಜನ ಅಮಾಯಕರ ಬಲಿ ಆಗ್ತಾ ಇದ್ದಾರೆ. 500 ಅಪ್ಲಿಕೇಶನ್ ಆಲ್ರೆಡಿ ಲೋನ್ ಆಗಿದೆ, 500 ಜನರ ಮೇಲೆ ಲೋನ್ ಆಗಿದೆ. ಆಮೇಲೆ ಈಗ ನಮ್ಮ ಗಮನಕ್ಕೆ ಬಂದಿತ್ತು, ಆಮೇಲೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ದಿವಸ ಇವ್ರು ಏನು ಮಾಡ್ತಾರಂದ್ರೆ ಒಂದು ಈವೆಂಟ್ ಥರ ರೆಡಿ ಮಾಡ್ಕೋತಾರೆ. ಅಲ್ಲಿ ನನಗೆ ಪರಿಚಯ ಇರೋರು, ಇವ್ರಿಗೆ ಪರಿಚಯ ಇರೋರು, ಇವ್ರಿಗೆ ಪರಿಚಯ ಇರೋರು ಎಲ್ಲರನ್ನು ಕರೆಸ್ತಾರೆ. ಕರೆಸ್ಬಿಟ್ಟು ಎಲ್ಲರ ಹತ್ರನೂ ಡಾಕ್ಯುಮೆಂಟ್ರಿ ತಗೊಳ್ಳೋದು, ಅವ್ರ ಹೆಸರು ಮೇಲೆ ಲೋನ್ ಮಾಡ್ಬೋದು. ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ರಾಣೆಬೆನ್ನೂರಿಂದ ನನಗೂ ತಲೆ ಬಂದಿತ್ತು ಈ ವಿಚಾರಕ್ಕೆ. ಆಮೇಲೆ ನಾನು ರಾಜ್ಯದಲ್ಲೆಲ್ಲ ಆಟಾಡೋದ್ರಿಂದ ಪ್ರಧಾನ ಕಾರ್ಯದರ್ಶಿ ಆಗಿರೋದ್ರಿಂದ ನನಗೆ ಆಗಲ್ಲಪ್ಪ, ಇದೆಲ್ಲ ಮಾಡಲಿಕ್ಕಾಗಲ್ಲ, ನೀವು ಮಾಡ್ಕೊಂಡ್ರಿ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ನಾನು ಬಲಿಪಶ ಆಗ್ತಿದ್ದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಅಷ್ಟು ಒಳ್ಳೆ ಮಾಡ್ತಾರೆ ಜನರನ್ನ ಅಷ್ಟು ತಲೆ ತಿಂತಾರೆ. ಅವರು ಕಿತ್ಕೊಂಡು ಅವ್ರಿಗೆ ಇವೆಂಟ್ ಮಾಡಿ ಆಮೇಲೆ ಅದರಲ್ಲಿ ಏನು ಹೇಳಬೇಕು ಅವರಿಗೆ ತಲೆ ತಿಂದು